ಆವಂಗದಿಂದ ಬಂದಳು ಕೊಳದಿರಬೇಕು. ದುಡ್ಡು ಯಾವುದೇ ರೂಪದಿಂದ ಬಂದರೂ ಕೊಡದಿರಬೇಕು. ದುಡ್ಡು ಈ ಬೇಡ, 4 ಫ್ಲೋರ್ ಇದ್ದು ಬಿಲ್ಡಿಂಗ್ ಮಾಡಿಕೊಡಿ, ನನ್ನ ಆಶ್ರಮಕ್ಕೆ ಮಠಕ್ಕೆ ಬಂದು ಹೋಗಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಿಕೊಡಿ ಅಂತ ಇನ್ನೊಂದು ರೂಪದಿಂದ ಬೇಡುವುದಲ್ಲ. ಅರ್ಥ ಸನ್ಯಾಸಿಯಾದುಡೇನಯ್ಯ, ವಂಗದಿಂದ ಬಂದಳು ಕೊಳದಿರಬೇಕು. ರುಚಿ ಸನ್ಯಾಸಿಯಾದುಡೇನಯ್ಯ, ಜಿಹ್ವೆಯ ಕೊನೆಯಲ್ಲಿ ಮಧುರವನರಿಯದಿರಬೇಕು. ರುಚಿ ಸನ್ಯಾಸತ್ವ ಅಂದ್ರೆ ಉಪವಾಸ. ನಮ್ಮ ಉಪವಾಸಗಳು ಬಹಳ ವಿಚಿತ್ರ. ನಾವೆಲ್ಲ ನೋಡ್ಕೊಂಡು ಬದುಕ್ತಾ ಇದ್ದೀವಿ. ಪ್ರತಿದಿನ 1 kg ತಿಂತ ಇದ್ರು ಉಪವಾಸ ದಿನ 4 kg ತಿಂತೀವಿ. ಹೆಸರು ಅನ್ನದು ತಿನ್ನಬಾರದು, ಇನ್ಯಾವುದು ತಿನ್ನಬೇಕು ಅಂತ. ನಾವು ಪ್ರತಿನಿತ್ಯ ತಿನ್ನುತ್ತಾ ಇರೋದನ್ನು ಬಿಟ್ಟು ಬೇರೆ ಏನಾದ್ರು ಕೊಟ್ಟು ಹೊಟ್ಟೆ ತುಂಬಿಸ್ಕೋಬಹುದು ಅಂತ. ಉಪವಾಸ ಅಂದ್ರೆ ಹೆಸರಲ್ಲೇ ಇದೆ, ನಿರ್ದಿಷ್ಟವಾದ ಒಂದು ಉದ್ದೇಶ ಜೊತೆ ಜೀವಿಸೋದು. ಆ ಉದ್ದೇಶಕ್ಕೆ ತೊಡಕಾಗುವ ಎಲ್ಲವನ್ನು ನಾನು ನಿರಾಕರಿಸ್ತೀನಿ. ಹಾಗಾಗಿ ನನ್ನ ನಾಲಗೆಯ ತುದಿಯಿಂದ ಆಳದವರೆಗೆ, ತುದಿಯಿಂದ ಬುಡದವರೆಗೆ ಇರುವ ಎಲ್ಲ ರುಚಿಗ್ರಹಣಗಳಲ್ಲೂ ನನಗೆ ಯಾವುದು ಸಪ್ಪೆ, ಯಾವುದು ಕಹಿ, ಯಾವುದು ಭಾವ ಅನಿಸದ ಹಾಗೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಜೀವಿಸಕ್ಕಾಗತ್ತ. ರುಚಿ ಸನ್ಯಾಸಿಯಾದುಡೇನಯ್ಯ, ಜಿಹ್ವೆಯ ಕೊನೆಯಲ್ಲಿ ಮಧುರವನರಿಯದಿರಬೇಕು. ಸ್ತ್ರೀ ಸನ್ಯಾಸಿಯಾದುಡೇನಯ್ಯ, ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ತಟ್ಟಿಲ್ಲದಿರಬೇಕು. ಸ್ತ್ರೀ ಸನ್ಯಾಸತ್ವ ಅಂದ್ರೆ ಬ್ರಹ್ಮಚರ್ಯ. ನಾವು ಬ್ರಹ್ಮಚರ್ಯ ಅಂದ್ರೆ ಹೆಣ್ಮಕ್ಳು ಇಲ್ಲಿ ಬರಬಾರ್ದು, ಅಲ್ಲಿ ಹೋಗ್ಬಾರ್ದು, ಅದನ್ನು ಮುಟ್ಬಾರ್ದು, ಇದನ್ನು ನೋಡಬಾರ್ದು ಅಂತ ಕಟ್ಕೊಂಡ್ಬಿಟ್ಟಿದ್ವಿ ಗಂಡಸರ ಜಗತ್ತು. ಅದನ್ನು ಒಡೆದು ಅಕ್ಕ ಹೇಳೋದು ಸ್ತ್ರೀ ಸನ್ಯಾಸತ್ವ. ಬ್ರಹ್ಮಚರ್ಯ ಅಂದ್ರೆ ಮನಸ್ಸಿನ 4 ಅವಸ್ಥೆಗಳು: ಜಾಗ್ರ, ಸ್ವಪ್ನ, ಸುಷುಪ್ತಿ ಮತ್ತು ತುರಿಯ.